ಶ್ರೀರಾಮನ ಬ್ರಹ್ಮಾಸ್ತ್ರವು ಕೂಡ ವಿಫಲವಾಯಿತೆ ಅಂತ ಬ್ರಾಹ್ಮಣನಿಗೆ ಆಶ್ಚರ್ಯ ಆಗುತ್ತೆ. ತ್ರೀ ಸ್ಟಾರ್ ಮಂಗಳೂರು ಯೂಟ್ಯೂಬ್ ಚಾನೆಲ್ನ ಪರವಾಗಿ ನಮ್ಮ ಎಲ್ಲ ವೀಕ್ಷಕ ಬಾಂಧವರಿಗೆ ಆತ್ಮೀಯ ಸ್ವಾಗತ. ಇವತ್ತು ನಾನು ರಾಷ್ಟ್ರಕವಿ ಕರ್ನಾಟಕ ರತ್ನ ಕುವೆಂಪುರವರ ಪ್ರಸಿದ್ಧ ನಾಟಕಗಳಲ್ಲಿ ಒಂದಾದ ಶೂದ್ರ ತಪಸ್ವಿ ನಾಟಕದ ವಸ್ತು ವಿಷಯವನ್ನು ಆಯ್ದುಕೊಂಡಿದ್ದೇನೆ. ಕುವೆಂಪುರವರ ನಾಟಕಕ್ಕೆ ವಾಲ್ಮೀಕಿಯ ರಾಮಾಯಣ ಮತ್ತು ಭವಭೂತಿಯ ಉತ್ತರ ರಾಮಚರಿತೆಯ ಕೃತಿಗಳ ಕಥೆ ಮೂಲ. ಕುವೆಂಪುರವರು ಮೂಲ ಕಥೆಗಿಂತ ಭಿನ್ನವಾಗಿ ಕಾಲಕ್ಕೆ ಅನುಗುಣವಾಗಿ ಈ ಕಥೆಯನ್ನು ವಿಶೇಷ ರೀತಿಯಲ್ಲಿ ಬದಲಾವಣೆ ಮಾಡಿದ್ದಾರೆ. ನಾನೀಗ ನಿಮಗೆ ಮೂಲ ಕಥೆಯನ್ನು ಹೇಳಿದರೆ ಮಾತ್ರ ಇಲ್ಲಿ ಕುವೆಂಪುರವರು ಯಾವ ರೀತಿಯಾಗಿ ಬದಲಾವಣೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಸಂಸ್ಕೃತದ ವಾಲ್ಮೀಕಿ ರಾಮಾಯಣದ ಉತ್ತರಕಾಂಡದಲ್ಲಿ ಸೀತಾ ಪರಿತ್ಯಾಗದ ನಂತರ ಶಂಭೂಕ ವಧೆ ಅನ್ನುವ ಪ್ರಸಂಗ ಇದೆ. ಇಲ್ಲಿಂದ ನಾನು ಕಥೆ ಶುರು ಮಾಡ್ತೀನಿ. ರಾಮರಾಜ್ಯ ಅಂದರೆ ನಮಗೆಲ್ಲ ಗೊತ್ತೇ ಇದೆ. ಅಂದರೆ ಅದು ಸಸ್ಯ ಸಮೃದ್ಧವಾದ ರಾಜ್ಯ. ರತ್ನಾಕರ ನೆನೆಸಿದ ಸಮುದ್ರ ಕೂಡ ಮೊರೆತ ಮೀರದೆ ಅಲೆಗಳ ಮೂಲಕ ರತ್ನಗಳನ್ನು ದಡಕ್ಕೆ ತಲುಪಿಸ್ತಾ ಇದ್ದಂತಹ ಕಾಲ ಅಂತೆ. ಜೀವ ಸಂಕುಲಗಳು ಕೂಡ ಅಷ್ಟೇ. ಅಕಾಲ ಮೃತ್ಯು ಎಂಬುದೇ ಈ ರಾಮರಾಜ್ಯದಲ್ಲಿ ಇರಲಿಲ್ಲ. ಇಲ್ಲಿ ರೋಗಗಳಿಲ್ಲ. ಮನುಷ್ಯರು ಹಾಗೂ ಪ್ರಕೃತಿಯ ನಡುವೆ ಸಹಜ ಸಾಮರಸ್ಯ ಇದ್ದಂತಹ ಕಾಲ ಅದು. ಇಂತಹ ರಾಮರಾಜ್ಯದಲ್ಲಿ ಒಂದು ದಿನ ಒಬ್ಬ ಬ್ರಾಹ್ಮಣ ಮತ್ತು ಆತನ ಮಗ ಕಾಡಿನೊಳಗೆ ಹೂ ತರೋದಕ್ಕೆ ಅಂತ ಹೋಗ್ತಾರೆ. ಹೂ ಕೊಯ್ತಾ ಇರಬೇಕಾದ್ರೆ ಈ ಎಳೆ ಬಾಲಕ ಪಕ್ಕದಲ್ಲಿರುವ ಹುತ್ತವನ್ನು ಗಮನಿಸೋದಿಲ್ಲ. ಹೂ ಕೊಯ್ತಾ ಕೊಯ್ತಾ ಹುತ್ತಕ್ಕೆ ತಾಗಿ ಬಿಡ್ತಾನೆ. ಈ ಹುತ್ತದಲ್ಲಿದ್ದ ಹಾವೇನಾಗುತ್ತೆ, ಒಮ್ಮೆಲೆ ಹೆದರಿ ಆ ಹುಡುಗನಿಗೆ ಕಚ್ಚಿಬಿಡುತ್ತೆ. ಈ ಬ್ರಾಹ್ಮಣ ಗೋಳಾಡೋದಕ್ಕೆ ಶುರು ಮಾಡ್ತಾನೆ. ಅಂದರೆ ಈ ಹಾವು ಕಚ್ಚಿ ಹುಡುಗ ಸತ್ತು ಹೋಗ್ತಾನೆ. ನಾನು ಮೊದಲೇ ಹೇಳಿದ ಹಾಗೆ ಈ ರಾಮರಾಜ್ಯದಲ್ಲಿ ಅಪಮೃತ್ಯು ಆಗೋದಿಲ್ಲ. ಈಗ ತನ್ನ ಮಗ ಸತ್ತಿದ್ದಾನೆ ಅಂದರೆ ಇದು ನಮ್ಮ ದೊರೆಯಿಂದಲೇ ಏನೋ ಅಪಚಾರ ಆಗಿರಬೇಕು ಅಂತ ಗೋಳಾಡಿಕೊಂಡು ಶ್ರೀರಾಮನ ಅರಮನೆಗೆ ಓಡಿ ಹೋಗಿ ಅಲ್ಲಿ ವಿಧವಾಗಿ ರೋಧಿಸೋದಕ್ಕೆ ಶುರು ಮಾಡ್ತಾನೆ. ದೊರೆಯಿಂದ ಅಪಚಾರ ಆಗಿದೆ ಅಂತ ಅಲ್ಲಿ ನೇರವಾಗಿ ಪ್ರಭು ಶ್ರೀರಾಮಚಂದ್ರನ ಮೇಲೆ ಆರೋಪ ಮಾಡ್ತಾನೆ. ಶ್ರೀರಾಮಚಂದ್ರ ಏನು ಮಾಡ್ತಾರೆ, ತಡ ಮಾಡದೆ ಮಂತ್ರಿ ಸಭೆಯನ್ನು ಕರೆದು ಬ್ರಾಹ್ಮಣನು ಆರೋಪ ಮಾಡಿದ ವಿಷಯದ ಬಗ್ಗೆ ಸಮಾಲೋಚನೆ ನಡೆಸ್ತಾರೆ. ಹೀಗೆ ಎಲ್ಲರ ಜೊತೆ ಸಮಾಲೋಚನೆ ನಡೆಸ್ತಾ ಇರಬೇಕಾದ್ರೆ ತ್ರಿಕಾಲ ಜ್ಞಾನಿಗಳಾದ ನಾರದ ಮುನಿಗಳು ಹೇಳ್ತಾರಂತೆ, ಪ್ರಭುಗಳೇ, ನಿಮ್ಮ ರಾಜ್ಯದಲ್ಲಿ ಶೂದ್ರನೊಬ್ಬ ತಪಸ್ಸು ಮಾಡ್ತಾ ಇರೋದ್ರಿಂದ ಆ ಮಗು ಅಕಾಲ ಮೃತ್ಯುವಿಗೆ ಒಳಗಾಗಿದೆ ಅಂತ. ವರ್ಣಾಶ್ರಮ ಧರ್ಮ ಪ್ರಬಲವಾಗಿದ್ದ ಆ ಕಾಲದಲ್ಲಿ ಶೂದ್ರರು ತಪಸ್ಸು ಮಾಡೋದಕ್ಕೆ ಅವಕಾಶ ಇರಲಿಲ್ಲ. ಶ್ರೀರಾಮ ಅವಕಾಶ ಮಾಡಿಕೊಟ್ಟಿದ್ದರಿಂದ ಶೂದ್ರನಿಗೆ ತಪಸ್ಸು ಮಾಡುವುದಕ್ಕೆ ಧೈರ್ಯ ಬಂತು. ಇದು ಮಹಾಪರಾಧ. ಇಂತಹ ಧರ್ಮಚ್ಯುತಿಯಿಂದಲೇ ನನ್ನ ಮಗನಿಗೆ ಹೀಗಾಗಿದೆ ಅಂತ ಬ್ರಾಹ್ಮಣ ಪುನಃ ಒಂಥರ ಕೋಪದಿಂದ ಪ್ರಭು ಶ್ರೀರಾಮಚಂದ್ರನ ಮೇಲೆ ಆರೋಪ ಮಾಡ್ತಾನೆ. ಮಾತುಕತೆಗಳೆಲ್ಲ ಮುಗೀತದೆ. ಆ ನಂತರ ರಾಜ ಅಂದರೆ ಶ್ರೀರಾಮಚಂದ್ರ ತನ್ನ ಪರಿಚಾರಕರ ಜೊತೆ ಶಂಭೂಕ ಮುನಿ ತಪಸ್ಸು ಮಾಡ್ತಾ ಇರುವ ಜಾಗ ಹುಡುಕಿಕೊಂಡು ಹೋಗ್ತಾರೆ. ಅಂದರೆ ಇಲ್ಲಿ ಶೂದ್ರ ಶಂಭೂಕ. ಹೀಗೆ ದಕ್ಷಿಣ ದಿಕ್ಕಿನಂತ ಬಂದಾಗ ಶಂಭೂಕ ಮುನಿ ತಪಸ್ಸು ಮಾಡ್ತಾ ಇರೋದು ಕಾಣಿಸ್ತದೆ. ಆತನ ಬಗ್ಗೆ ವಿಚಾರಿಸಿದಾಗ ಆತ ಶೂದ್ರ ಅನ್ನೋದು ಗೊತ್ತಾಗುತ್ತೆ. ತಕ್ಷಣವೇ ಶ್ರೀರಾಮನ ಖಡ್ಗ ಶಂಭೂಕನ ತಲೆಯನ್ನು ಕಡೆದು ಬೀಳಿಸ್ತದೆ. ಶಂಭೂಕನ ವಧೆ ಆದ ಕೂಡಲೇ ಈ ಬ್ರಾಹ್ಮಣ, ಸತ್ತು ಬಿದ್ದಂತಹ ಬ್ರಾಹ್ಮಣನ ಮಗ ಬದುಕಿ ಬರ್ತಾನೆ. ಇದಿಷ್ಟು ಈಗ ನಾನು ಹೇಳಿದ್ದು ವಾಲ್ಮೀಕಿ ರಾಮಾಯಣದಲ್ಲಿ ಬರುವಂತಹ ಮೂಲ ಕಥೆ. ಇದನ್ನೇ ಭವಭೂತಿ ಉತ್ತರ ರಾಮಚರಿತದಲ್ಲಿ
ಸ್ವಲ್ಪ ಬದಲಾವಣೆ ಮಾಡಿದ್ದಾರೆ. ಅಂದರೆ ಮೂಲ ಕಥೆಯ ಥರವೇ ಈ ಕಥೆ ಭವಭೂತಿಯ ಉತ್ತರರಾಮಚರಿತದಲ್ಲಿ ಕೂಡ ಇದೇ ರೀತಿ ಕಥೆ ಸಾಗ್ತಾ ಹೋಗುತ್ತೆ. ಆದರೆ ಕೊನೆಗೆ ಶ್ರೀರಾಮನಿಗೆ ಶಂಭೂಕನನ್ನ ಕೊಲ್ಲುವಾಗ ಕರುಣೆ ಬರುತ್ತೆ. ಶಂಭೂಕನ ವಧೆ ಆಗುತ್ತೆ, ಆದರೆ ಆ ವಧೆ ಮಾಡುವಾಗ ಇಲ್ಲಿ ಒಮ್ಮೆಲೆ ಮೂಲ ರಾಮಾಯಣದ ಹಾಗೆ ಒಮ್ಮೆಲೆ ಇದು ಖಡ್ಗದಿಂದ ತಲೆ ಕತ್ತರಿಸೋದಿಲ್ಲ. ಬದಲಿಗೆ ಅಲ್ಲಿ ರಾಮ ಸ್ವಲ್ಪ ಕರುಣೆಯನ್ನು ತೋರಿಸಿ, ನಾನು ಸೀತೆಯನ್ನು ಕಾಡಿಗೆ ಕಳಿಸಿದ್ದೀನಿ, ಇದು ನನ್ನ ಬಲಗೈಯ ಒಂದು ಭಾಗ, ಸೀತೆಯನ್ನು ಕಾಡಿಗೆ ಕಳುಹಿಸಿದ ದೇಹದ ಒಂದು ಬಲಭಾಗ ಅಂದರೆ ಬಾಣ ಹಿಡಿತಾ ಇರೋ ಭಾಗ ಇವತ್ತು ಶಂಭೂಕ ಅನ್ನುವ ಮುನಿಯನ್ನು ಕೊಲ್ತಾ ಇದೆ ಅಂತ ರಾಮನಿಗೆ ಪಶ್ಚಾತ್ತಾಪ ಆಗುತ್ತೆ. ಹಾಗೆ ಆ ಪಶ್ಚಾತ್ತಾಪದ ಮೂಲಕ ರಾಮ ಕೊಲ್ಲುವಂಥದ್ದನ್ನು ಭವಭೂತಿ ತನ್ನ ಉತ್ತರರಾಮಚರಿತೆಯಲ್ಲಿ ಬರೆದಿದ್ದಾರೆ. ಅಂದರೆ ತನ್ನ ಪಾಡಿಗೆ ತಾನು ತಪಸ್ಸು ಮಾಡ್ತಾ ಇರುವಂತಹ ಮುಗ್ಧನನ್ನ ವಿನಾಕಾರಣ ಸಾಯಿಸ್ತಾ ಇದ್ದೀನಲ್ಲವಾ ಅನ್ನುವ ಪಾಪ ಪ್ರಜ್ಞೆ ರಾಮನಿಗೆ ಬರೋ ಥರ ಇಲ್ಲಿ ಭವಭೂತಿ ಮಾಡಿದ್ದಾರೆ. ಆದರೆ ಕೊನೆಗೆ ಮಾತ್ರ ಶಂಭುಕನ ವಧೆ ಆಗುತ್ತೆ. ಕುವೆಂಪುರವರ ಈ ನಾಟಕ ಮೂಲಕಥೆಯಂತೆ ಮುಂದಕ್ಕೆ ಹೋಗ್ತಾ ಇರುತ್ತೆ. ಆ ಕುವೆಂಪುರವರ ನಾಟಕದಲ್ಲಿ ಮಾತ್ರ ಕೊನೆಗೆ ಶಂಭೂಕನ ವಧೆ ಮಾಡುವಂತಹ ಸನ್ನಿವೇಶ ಬಂದಾಗ ಶ್ರೀರಾಮ ತನ್ನ ಬ್ರಹ್ಮಾಸ್ತ್ರಕ್ಕೆ ಅರಸಿಕೊಲ್ಲ ಅರಗುಲಿಯನ ಅಂತ ಆದೇಶ ಮಾಡಿ ಬಾಣ ಪ್ರಯೋಗ ಮಾಡ್ತಾರೆ. ಆಗ ಬ್ರಹ್ಮಾಸ್ತ್ರದ ಪ್ರಯೋಗಕ್ಕೆ ಗಗನ ಗುಡುಗುತ್ತೆ, ಭೂಮಿ ನಡುಗುತ್ತೆ, ಮೃತ್ಯು ಬೆಪ್ಪಾಗಿ ಕೂಗುತ್ತೆ. ಅಂತಹ ಬ್ರಹ್ಮಾಸ್ತ್ರ ತಪಸ್ವಿಯ ಸಮೀಪಕ್ಕೆ ಹೋಗುತ್ತೆ. ಆ ತಪಸ್ಸಿನ ಪ್ರಭಾವಕ್ಕೆ ಬ್ರಹ್ಮಾಸ್ತ್ರ ತನ್ನ ಉಗ್ರತೆಯನ್ನು ಕಳೆದುಕೊಂಡು ಶಂಭೂಕ ಮುನಿಯನ್ನು ಬಲಗೊಂಡು ಅಡ್ಡ ಬೀಳುತ್ತೆ. ಶ್ರೀರಾಮನ ಬ್ರಹ್ಮಾಸ್ತ್ರವು ಕೂಡ ವಿಫಲವಾಯಿತೆ ಅಂತ ಬ್ರಾಹ್ಮಣನಿಗೆ ಆಶ್ಚರ್ಯ ಆಗುತ್ತೆ. ಆಗ ಶ್ರೀರಾಮಚಂದ್ರ ಹೇಳ್ತಾರೆ, ಅವಜ್ಞೆಗೈದಾತನನ್ನು ಶಿಕ್ಷಿಸಲು ಬ್ರಹ್ಮಾಸ್ತ್ರ ತಿರುಗಿ ಬರ್ತಾ ಇದೆ ಅಂದಾಗ ಬ್ರಾಹ್ಮಣ ರಾಮದೇವರ ಪಾದಕ್ಕೆ ಎರಗ್ತಾನೆ. ಶ್ರೀರಾಮ ಹೇಳ್ತಾರೆ, ಯಾರನ್ನ ನಿಂದಿಸಿದೆಯೋ ಅವರ ಕಾಲು ಹಿಡಿ, ಇಲ್ಲಾಂದ್ರೆ ಬ್ರಹ್ಮಾಸ್ತ್ರ ನಿನ್ನನ್ನೇ ಕೊಲ್ಲುತ್ತೆ ಅನ್ನುವಾಗ ಬ್ರಾಹ್ಮಣ ರಾಮನ ಆಜ್ಞೆಯಂತೆ ಶಂಭೂಕ ಮಹರ್ಷಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿ ನಿಜಾರ್ಥದಲ್ಲಿ ದ್ವಿಜನಾಗುತ್ತಾನೆ. ಬ್ರಾಹ್ಮಣನ ಶಾಸ್ತ್ರ ಮತ್ತು ಸಂಪ್ರದಾಯ ಬುದ್ಧಿಯನ್ನು ತಿದ್ದುವುದು ತಿರಸ್ಕಾರ ಭಾವದ ಬ್ರಾಹ್ಮಣನಲ್ಲಿ ನಮಸ್ಕರಿಸುವಂತೆ, ಪೂಜಿಸುವಂತೆ, ಗೌರವಿಸುವಂತೆ ಮಾರ್ಗದರ್ಶಿಯಾಗಿ ನಿಲ್ಲುವುದು ಈ ನಾಟಕದಲ್ಲಿನ ಶ್ರೀರಾಮನ ಪಾತ್ರದ ವೈಶಿಷ್ಟ್ಯವಾಗಿದೆ. ಅಂದರೆ ಇಲ್ಲಿ ಶಂಭೂಕನ ವಧೆ ಆಗುವುದಿಲ್ಲ. ಒಬ್ಬ ಆದರ್ಶ ರಾಜನಾಗಿ ತನ್ನ ಪ್ರಜೆಗಳಲ್ಲಿ ಯಾವುದೇ ರೀತಿಯ ಭೇದ ಭಾವ ಮಾಡದೆ ಮಾನವೀಯ ಗುಣಗಳಿಂದ ಇಲ್ಲಿ ಶ್ರೀರಾಮಚಂದ್ರ ಕಂಗೊಳಿಸಿದ್ದಾರೆ. ನಾನೀಗ ನಿಮಗೆ ಮೂಲ ಕಥೆ ಹೇಳಿದೆ ನೋಡಿ, ಅಲ್ಲಿ ಶಂಭೂಕನನ್ನು ಶ್ರೀರಾಮ ವಧೆ ಮಾಡ್ತಾರೆ ಅಂತ. ಇದಕ್ಕೆ ಕೂಡ ಸಾಕಷ್ಟು ವಿಮರ್ಶೆಗಳಿವೆ. ಹಾಗೆ ನೋಡಿದರೆ ವಾಲ್ಮೀಕಿ ಕೂಡ ಬ್ರಾಹ್ಮಣ ಅಲ್ಲ. ವಾಲ್ಮೀಕಿ ಸ್ವಯಂ ಶೂದ್ರ ತಪಸ್ವಿ. ಹಾಗಿದ್ರೂ ಕೂಡ ಶೂದ್ರನನ್ನೇ ಕೊಲ್ಲುವ ಕಥೆಯನ್ನು ಬರೆಯಬಲ್ಲರೆ. ವಾಲ್ಮೀಕಿಯ ಹೆಸರಿನಲ್ಲಿ ನುಗ್ಗಿರುವ ಯಾವುದೋ ಒಬ್ಬ ಕೃತಿಕಾರ ಶಂಭೂಕನ ವಧೆ ಮಾಡೋದರ ಮೂಲಕ ಜಾತಿ ದ್ವೇಷದ ವಿಷ ಬೀಜ ಬಿತ್ತಿದ್ದಾರೆ. ಶ್ರೀರಾಮಚಂದ್ರನಂತಹ ಆದರ್ಶ ರಾಜ ನ್ಯಾಯ ಅನ್ಯಾಯಗಳನ್ನು ಪರಾಮರ್ಶಿಸದೆ ತನ್ನದೇ ರಾಜ್ಯದ ಒಬ್ಬ ಪ್ರಜೆಯನ್ನು ಈ ರೀತಿ ವಧೆ ಮಾಡಬಲ್ಲರೆ. ಇದು ನಿಜ ಘಟನೆಯ ಅಥವಾ ಕಪೋಲಕಲ್ಪಿತವ? ಈ ಥರ ಪ್ರಶ್ನೆಗಳು ಕೂಡ ಇದೆ. ಅದೇನೇ ಇರಲಿ, ಶ್ರೀರಾಮಚಂದ್ರ ಅಂದರೆ ಅದು ಮಾತ್ರ ಕಲ್ಪನೆ ಅಲ್ಲ. ಶ್ರೀರಾಮಚಂದ್ರ ಅಂದರೆ ಅದು ನಂಬಿಕೆ. ಈ ನಂಬಿಕೆಯನ್ನು ಕುವೆಂಪುರವರು ತಮ್ಮ ಶೂದ್ರ ತಪಸ್ವಿ ನಾಟಕದ ಮೂಲಕ ಜೀವಂತವಾಗಿ ಉಳಿಸಿದ್ದಾರೆ. ಆ ಮೂಲಕ ಪ್ರಭು ಶ್ರೀರಾಮಚಂದ್ರನನ್ನು ಸರ್ವಕಾಲಕ್ಕೂ ಆದರ್ಶ ಮತ್ತು ಉದಾತ್ತ ನಾಯಕನನ್ನಾಗಿಸಿದ್ದಾರೆ. ಶೂದ್ರ ತಪಸ್ವಿ ಅನ್ನುವ ಕುವೆಂಪು ವಿರಚಿತ ಈ ನಾಟಕ ಬರೀ 3 ಪಾತ್ರಗಳ ನಡುವಿನ ಚಿತ್ರಣ ಅಲ್ಲ. ಆಯಾಯ ದೃಶ್ಯಕ್ಕೆ ಅನುಗುಣವಾಗಿ ಪಾತ್ರಗಳು ಇಲ್ಲಿ ಬರ್ತಾ ಇರುತ್ತೆ. ಪ್ರತಿಯೊಂದು ಪಾತ್ರಗಳಿಗೂ ಕೂಡ ಸೂಕ್ತ ನ್ಯಾಯ ಒದಗಿಸುವ ಮೂಲಕ ಶೂದ್ರ ತಪಸ್ವಿ ನಾಟಕವನ್ನು ಸರಳ ರಗಳೆಯಲ್ಲಿ ಕುವೆಂಪುರವರು ಬಹಳ ವೈಶಿಷ್ಟ್ಯಪೂರ್ಣವಾಗಿಸಿದ್ದಾರೆ. ಹಾಗೆ ಕಾಲಕ್ಕೆ ಅನುಗುಣವಾಗಿ ಆ ಕಾಲದ ಕಥೆಗಳಲ್ಲಿ ಬದಲಾವಣೆ ತರಬಹುದು. ಸಾವಿರಾರು ವರ್ಷಗಳಿಂದ ಉಳಿದು ಬಂದಿರುವಂತಹ ಲೋಪಗಳನ್ನು ಸರಿಪಡಿಸಿ ಮಾನವತೆಯ ಸ್ಪರ್ಶ ನೀಡಬಹುದು ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ.
ಜಾತಿ ಪದ್ಧತಿ ಮತ್ತು ಕೆಲವೊಂದು ಮೂಢನಂಬಿಕೆಗಳನ್ನು ಪರಿಹರಿಸಿ ಮಹತ್ತರವಾದ ಬದಲಾವಣೆಗಳನ್ನು ಮಾಡಿರುವುದೇ ಈ ಶೂದ್ರ ತಪಸ್ವಿ ನಾಟಕದ ವಿಶೇಷತೆ. ಹಾಗೂ ಇದು ಸ್ತುತ್ಯಾರ್ಹ ಕೂಡ. ಬಿಡುವಾದರೆ ಒಮ್ಮೆ ಈ ನಾಟಕವನ್ನು ಓದಿ ಅಂತ ಹೇಳ್ತಾ ನಮ್ಮನ್ನು ಬೆಂಬಲಿಸ್ತಾ ಇರೋ ನಮ್ಮ ಎಲ್ಲ ಬಂಧುಗಳಿಗೂ ಕೂಡ ಧನ್ಯವಾದಗಳು.